ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಲ್ಲ, ಸಾರಿ. ತುಂಬ ಜನ ನಂಗೆ ಡಿ ಎಮ್ ಮಾಡ್ತಾಯಿದ್ರು, ಅಕ್ಕ ನಿಮ್ಮ ಲೈಫ್ ಸ್ಟೋರಿ ಹೇಳಿ, ನಿಮ್ಮ ಲೈಫ್ ಸ್ಟೋರಿ ಹೇಳಿ ಅಂತ. ಸೊ ನನ್ನ ಲೈಫ್ ಸ್ಟೋರಿ ನಾನು ಈ ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ದಾವಣಗೆರೆಯಲ್ಲಿ ಇದು ಬಾಡಿಗೆ ಮನೆ ಅಲ್ವಾ, ಸೊ ಈ ಮನೆಯಿಂದ ನನ್ನ ಲೈಫ್ನ ಕಟ್ಕೊಂಡಿದ್ದು. ಸೊ ಈ ಮನೆಯಿಂದನೇ ನನ್ನ ಲೈಫ್ ಸ್ಟೋರಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ನಾನು ದಾವಣಗೆರೆಗೆ ಬಂದು 10 ಇಯರ್ಸ್ ಆಯಿತು. ಈ ಮನೇಲಿ ನನ್ನ ಲೈಫ್ ಕಟ್ಕೊಂಡಿದ್ದೀನಿ. ಈ ಜಾಗ ನನಗೆ ಬೆಡ್ರೂಮ್ ನಂಗೆ ತುಂಬ ನೆಮ್ಮದಿ ಕೊಟ್ಟ ಜಾಗ, ತುಂಬ ಕಂಫರ್ಟ್ ಇದ್ದು ಜಾಗ ಇದು. ಓಕೆ, ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಹುಟ್ಟಿ ಬೆಳೆದಿರೋದೆಲ್ಲ ಹಾವೇರಿ. ನಮ್ಮ ಸೋದರ ಮಾವನ ಮನೇಲಿ ನಾನು ಹುಟ್ಟಿ ಬೆಳೆದಿರೋದು. ಅಂದರೆ ನಾನು ಎಷ್ಟು ಅಂದರೆ 5th ನಾನು 4th or 5th ನಾನು ಹಾವೇರಿಯಲ್ಲೇ ಕಲ್ತಿದ್ದೆ. ಹುಟ್ಟಿದ್ದು ಹಾವೇರಿಯಲ್ಲೇ. ಅದಾದಮೇಲೆ ಅಲ್ಲಿನೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಂಗಾಗಿ ನಮ್ಮನ್ನು ನಮ್ಮ ಸ್ವಂತ ಊರಿಗೆ ಅಂದರೆ ನಮ್ಮ ಅಪ್ಪ ಅಮ್ಮನ ಹತ್ರ ನಮ್ಮನ್ನು ಕಳಿಸ್ತಾರೆ. ಸೊ ನಾನು ಸಖತ್ ಕ್ಯೂಟಾಗಿ ಸಖತ್ ಫೆಮಿನಿಯನ್ ಆಗಿದ್ದೆ. ತುಂಬ ಅಲ್ಲಿನ ಸ್ಟೋರಿ ಇದೆ, ನಿಮ್ಗೆ ಆಮೇಲೆ ಹೇಳ್ತೀನಿ. ಸ್ಟಾರ್ಟಿಂಗ್ ಮತ್ತೆ ನಾನು ಫಸ್ಟಿಂದ ಹೇಳ್ತೀನಿ. ಓಕೆನಾ? ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ 5th ನಾನು ಅಡ್ಮಿಷನ್ ಮಾಡಿಸ್ಕೊಂಡೆ ವಿಲೇಜಲ್ಲಿ. ತುಂಬ ಕಷ್ಟ ಆಯಿತು ಹಳ್ಳಿಯಲ್ಲಿ. ಇಲ್ಲಿ ಹಾವೇರಿ ಸಿಟಿಯಲ್ಲಿ ಇದ್ದು ಆಮೇಲೆ ಅಲ್ಲಿ ಹೋದಾಗ ತುಂಬ ಕಷ್ಟ ಆಯಿತು ನನಗೆ. ಅಂದರೂ ಒಂಥರ ಖುಷಿ ಇತ್ತು, ಅಪ್ಪ ಅಮ್ಮನ ಜೊತೆ ಎಲ್ಲ ನಾನು ಇದೀನಲ್ಲ ಅಂತ. ಅಲ್ಲಿ ನನಗೆ 2 ಅಣ್ಣಂದಿರು, ಒಬ್ಬ ಅಕ್ಕ ಇದ್ದರು. ಅವ್ರದ್ದು ನಮ್ಮ ಅಕ್ಕಂದು ಮದುವೆ ಆಯಿತು. ಆಮೇಲೆ ನಾನು 2 ಅಣ್ಣರು ಇದ್ವಿ ನಮ್ಮ ಮನೇಲಿ. ನಮ್ಮಪ್ಪ ಹೆವಿ ಡ್ರಿಂಕರ್, ತುಂಬ ಡ್ರಿಂಕ್ಸ್ ಮಾಡ್ತಾಯಿದ್ರು. ಹಬ್ಬ, ಜಾತ್ರೆ ಈ ಥರ ನಾವು ಯಾವುದೂ ಸೆಲೆಬ್ರೇಷನ್ ಮಾಡಿಲ್ಲ. ತುಂಬ ಅಂದರೆ ತುಂಬ ಕುಡ್ಕೊಂಡು ಬಂದು ಹೊಡೆಯೋದು ಹಾಗೆಲ್ಲ ಮಾಡ್ತಾಯಿದ್ರು. ನನ್ನ ಬಾಲ್ಯ ಅಷ್ಟೊಂದು ಹೇಳ್ಕೊಳಂಗೇನು ಚೆನ್ನಾಗಿಲ್ಲ. ತುಂಬ ಅಲ್ಲಿ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗೋದು ಅಥವಾ ನಮ್ಮ ಅಜ್ಜಿ ಊರಲ್ಲಿರೋದು, ಅವ್ರ ಮನೇಲಿ ನಾನು ಓಡಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಬಡತನ ನಮ್ಮ ಲೈಫ್. ಆವಾಗ ಎಷ್ಟು ಬಡತನ ಇತ್ತು ಅಂದರೆ ನಮ್ಮನ್ನೆಲ್ಲರೂ ಒಂಥರ ಕಿಲ್ಲಾಗಿ ನೋಡ್ತಾಯಿದ್ರು, ತುಂಬ ಕೆಟ್ಟಾಗಿ ನೋಡ್ತಾಯಿದ್ರು ನಮ್ಮ ರಿಲೇಷನ್ ಎಲ್ಲ ನಮ್ಮನ್ನು. ಮತ್ತು ನಮ್ಮ ಅಪ್ಪ ಹಂಗಿರೋದಕ್ಕೆ ತಂದೆ ಎಷ್ಟೇ ಕೆಟ್ಟವನಿದ್ರು ತಂದೆನೇ ಅಲ್ವಾ. ಅವ್ರಿಗೆ ಬೈದಾಗ ನಮ್ಗೆ ತುಂಬ ಹರ್ಟ್ ಆಗಿತ್ತು. ಸೊ ನಮ್ಮ ಅಪ್ಪಗೆ ಬೈತಿದ್ದಾರಲ್ಲ ಅಂತ ಹೇಳಿ ಹಂಗೆ ಮಾಡಿಕೊಂಡು SSLC ಮಾಡಿಕೊಂಡು PUCಗೆ ನೆರೆಗಲ್ ಕಾಲೇಜಿಗೆ ಹೋದೆ ನಾನು. ಗದಗ ಹತ್ರ ನೆರೆಗಲ್ಲಿದೆ, ಅನ್ನದಾನೇಶ್ವರ ಕಾಲೇಜಲ್ಲಿ ನಂದು ಫಸ್ಟ್ PUC ಅಡ್ಮಿಷನ್ ಮಾಡಿಕೊಂಡೆ. ಫಸ್ಟ್ PUC ಅಡ್ಮಿಷನ್ ಮಾಡ್ಕೋಬೇಕಾದ್ರೂ ನಾನು ಬ್ಯಾಂಗ್ಳೂರು 10th ಪಾಸ್ ಆದ ತಕ್ಷಣ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಇಟ್ಟಂಗಿ ಫ್ಯಾಕ್ಟ್ರಿಲಿ ನಾನು ವರ್ಕ್ ಮಾಡಿ 2 ತಿಂಗಳು ಒಂದು ಕೆಲಸ ಮಾಡಿ ದುಡ್ಡು ತೊಗೊಂಡು ಬಂದು ಅಡ್ಮಿಷನ್ ಮಾಡಿಸ್ಕೊಂಡೆ. ಚೆನ್ನಾಗೇ ಇತ್ತು. ಸೊ ಅವಾಗ ನಾನು ಹುಡುಗ ಅಲ್ವಾ, ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಯಾಕೆ ನನಗೆ ಹಿಂಗೆ ಆಗ್ತಿದೆ. ಸೊ ನನ್ನ ಹುಡುಗಿ ಭಾವನೆ ಇದೆ, ಹುಡುಗಿನೇ ಅಂತ ನನ್ನ ಮನಸ್ಸೆ. ಬಟ್ ನೋಡೋಕೆ ನನ್ನ ಹುಡುಗನ ಥರ ಇತ್ತಲ್ಲ. ಆವಾಗ ಅನಿವಾರ್ಯವಾಗಿ ಮಾಮೂಲಿ ಹುಡುಗರ ಹತ್ರನೇ ಕುತ್ಕೊತಿದ್ದೆ. ಒಳ್ಳೆ ಫ್ರೆಂಡ್ಸ್ ಆದರು, ಆಲ್ಮೋಸ್ಟ್ ಹುಡುಗಿರೇ ಫ್ರೆಂಡ್ಸ್ ಆದರು, ನನಗೆ ಹುಡುಗರು ಫ್ರೆಂಡ್ಸ್ ಆದರು. ತುಂಬ ಚೆನ್ನಾಗಿ ನಡೀತಿತ್ತು ಎಜುಕೇಷನ್. ನನಗೆ ಅವಾಗ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತು, ನಾನು ಹುಡುಗಿನಾ ಏನು ಅಂತ. ಸೊ ಆವಾಗ ನನ್ನ ಫ್ರೆಂಡ್ ಒಬ್ಳು, ಐ ಥಿಂಕ್ ಅವಳ ಹೆಸರು ಮಧು ಅನಿಸುತ್ತೆ, ಮಹಾದೇವಿ ಅಂತ, ತುಂಬ ಕ್ಲೋಸ್ ಫ್ರೆಂಡ್. ಅವಳಿಗೆ ಹೇಳಿದೆ ನಾನು, ನನಗೆ ಯಾಕೋ ಈ ಥರ ಅನ್ನಿಸ್ತಿದೆ ಅಂತ. ಅವಳು, ಹೌದು ನೀನು ತುಂಬ ಹುಡುಗಿ ಥರ ಆಡ್ತೀಯಾ, ಒಂದ್ಸರಿ ಯಾಕೆ ಡಾಕ್ಟ್ರನ್ನ ಹೋಗಿ ಮೀಟ್ ಮಾಡಬಾರ್ದು ಅಂತ ಹೇಳಿ. ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅವಳಿಗೆ ಗೊತ್ತಿರೋರು ಬಾಗಲಕೋಟೆಯಲ್ಲಿ ಒಬ್ಬರು ಮನೋವೈದ್ಯರು ಇದ್ದರು. ಸೊ ಅವ್ರ ಹತ್ರ ಹೋದೆ ನಾನು. ಅವ್ರ ಹತ್ರ ಹೋದಾಗ ಅವ್ರು ಹೇಳಿದರು, ನನ್ನ ಕೌನ್ಸ್ಲಿಂಗ್ ಮಾಡಿದರು. ಸೊ ನಾನು ಹೇಳ್ಕೊಂಡೆ, ನಾನು ಈ ಥರ ಸರ್ ಹಿಂಗೆ ಅಂತ. ಅವರು ಏನೋ ಟೆಸ್ಟ್ ಮಾಡಿದ್ರು, ಇನ್ನೂ ಹೇಳಿ ಲಾಸ್ಟಿಗೆ
ನೀನು ತುಂಬ ಫೆಮಿನನ್ ಆಗಿದೆ, ಚೇಂಜ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ನಿನ್ನ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ನಿನ್ನ ಮನಸ್ಸು ಹೆಂಗೆ ಹೇಳುತ್ತೋ ನಿನ್ನ ಬಾಡಿ ಹೆಂಗೆ ಇದಾಗುತ್ತೋ ಅದಕ್ಕೆ ನೀನು ಅಡ್ಜಸ್ಟ್ ಹಾಕ್ಕೊಂಡು ಹೋಗು, ಇಲ್ಲಾಂದರೆ ಮುಂದೆ ಲೈಫ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದರು. ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಟ್ಟಿದ್ರು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಕಾಲೇಜಿಗೆ ಬಂದೆ. ಅವಳಿಗೆ ಹೇಳಿದೆ ಹಿಂಗೆ ಆಯಿತು ಅಂತ. ಓಕೆ ಆಯಿತು ನೋಡೋಣ, ಅದು ಟ್ರೈ ಮಾಡು ಅಂತ ಹೇಳಿದ್ದು. ಟ್ಯಾಬ್ಲೆಟ್ಸ್ ತೊಗೊತಿದ್ದೆ, ಎಕ್ಸಸೈಸ್ ಎಲ್ಲ ಮಾಡ್ಕೊತಿದ್ದೆ. ಬಟ್ ಏನೋ ಗೊತ್ತಿಲ್ಲ, ನನಗೆ ತುಂಬ ಅಂದರೆ ತುಂಬ ಫೆಮಿನನ್ ಇದ್ನಲ್ಲ, ಸೊ ಹೊರಗಡೆ ಬರೋಕ್ಕಾಗಿಲ್ಲ. ಆಮೇಲೆ ಹೆಂಗೋ ಮಾಡಿಕೊಂಡು PUC ಮುಗಿಸ್ಕೊಂಡೆ. PUCಯಲ್ಲೂ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ತುಂಬ ಜನ ಕೆಟ್ಟಾಗಿ ಮಾತಾಡೋರು, ಸೀನಿಯರ್ಸ್ ಎಲ್ಲ ರ್ಯಾಗಿಂಗ್ ಮಾಡೋರು. ಯಾಕೆ ಬೇಕು ಈ ಲೈಫ್ ಅಂತ ತುಂಬ ಸಲ ಅನಿಸಿದೆ ನನಗೆ. ಆಮೇಲೆ ನಾನು PUC ಮಾಡಿಕೊಂಡೆ. PUCಯಲ್ಲಿ ಎಜುಕೇಷನ್ ತಗೊಂಡಿದ್ದೆ ನಾನು, ಶಿಕ್ಷಣ ಶಾಸ್ತ್ರ. ಅದರಲ್ಲಿ ನನಗೆ 65% ಆಯಿತು. ನನಗೆ ಏನು ಡ್ರೀಮ್ ಅಂದರೆ ನಾನು ಲಾಯರ್ ಆಗಬೇಕು, ಇಲ್ಲ ಅಂದರೆ ಟೀಚರ್ ಆಗಬೇಕಂತ. ನಾನು PUC ಇದ್ದಾಗನೇ ಶಮ್ನಾರ್ ಕೊಡ್ತಿದ್ದೆ. ಅವಾಗ ಸೀನಿಯರ್ಸ್ ಎಲ್ಲ ಬಂದು ಯಾರಿದು ಚಿಕ್ಕ ಏಜಲ್ಲೇ ಸರ್ ಬಂದಿದ್ದಾರಂತೆ, ರೇಕ್ ಸರ್. ಅಷ್ಟು ನನಗೆ ಸ್ಟೇಜ್ ಕರೇಜ್ ಅನ್ನೋದಿತ್ತು. ನಾನು ಹಾಡು ಆಡ್ತಾ ಇದ್ದೆ, ಭಾಷಣ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಓದ್ತಿದ್ದೆ ನಾನು. ಓಕೆ, ನಾನು TCH ಅದೇ D.Ed ಮಾಡಿಕೊಂಡೆ. ನಂದು ಇದು ಆಗಲಿಲ್ಲ, ಗೌರ್ಮೆಂಟ್ ಆಗಲಿಲ್ಲ, ಪ್ರೈವೇಟಿಗೆ ಅಡ್ಮಿಷನ್ ಮಾಡಿದರು ರೋಂದಲ್ಲಿ, ರಾಜೀವ್ ಗಾಂಧಿ ಕಾಲೇಜಲ್ಲಿ. ಅಲ್ಲಿನೂ ಅರ್ಧ ಫೀಸ್ ಕಟ್ಟಿದ್ರು. ಬಟ್ ನನಗೆ ತುಂಬ ಇಷ್ಟ ಓದೋಕ್ಕೆ ಅಂದರೆ. ಬಟ್ ಅಲ್ಲಿ ಸರ್ಸು, ಟೀಚರ್ಸು ಮತ್ತು ಸ್ಟೂಡೆಂಟ್ಸು ತುಂಬ ರ್ಯಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಂದು ನಿಮಿಷ, ಸಾರಿ, ತುಂಬ ರ್ಯಾಗ್ ಮಾಡಕತ್ರು. ಆಮೇಲೆ ನಂಗೆ ಕಾಲೇಜ್ ಫೀಸು ನಮ್ಮಪ್ಪ ಕಟ್ಟಿರಲಿಲ್ಲ. ಕಾಲೇಜ್ ಫೀಸ್ ಕಟ್ಟ್ರಿ ಅಂತೇಳಿ ನಂಗೆ ತುಂಬ ಟಾರ್ಚರ್ ಮಾಡಕತ್ರು. ನೀನು ಹುಡುಗಿ ಥರ ಆಡ್ತೀಯಾ, ಅಷ್ಟು ಮಾಡೋಕ್ಕಾಗಲ್ವಾ ನಿಮಗೆ, ಫೀಸ್ ಕಟ್ಟೋಕ್ಕಾಗಲ್ವಾ, ಫೀಸ್ ಕಟ್ಟೋಕ್ಕಾಗಲ್ಲ ಅಂದರೆ ಏನಕ್ಕೆ ಬರ್ತೀರ ಕಾಲೇಜಿಗೆ, ನಮ್ಮ ಕಾಲೇಜಿಂದ ನಮ್ಮ ಮರ್ಯಾದೆ ಹೋಗುತ್ತೆ, ಹಾಗೆ ಹಿಂಗೆ ಅಂತೆಲ್ಲ ಬೈತಾಯಿದ್ರು. ನಮ್ಮ ಪಪ್ಪ ಕೇಳಿದೆ, ನಮ್ಮ ಪಪ್ಪ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ. ಅವಾಗ ಚೆನ್ನಾಗಿತ್ತು ಬಿಸ್ನೆಸ್, ಅವ್ರದ್ದು ಫರ್ನಿಚರ್ ಬಿಸ್ನೆಸ್ ಮಾಡ್ತಾಯಿದ್ರು. ಅವಾಗ ದುಡ್ಡಿಲ್ಲ ಅಂತ ಹೇಳಿದರು. ಸೊ ನಮ್ಮ ಮಮ್ಮಿಗೆ ಕೇಳಿದೆ. ನಮ್ಮಮ್ಮ ಒಂದೇ ಮಾತು ಹೇಳಿದ್ರು, ನನ್ನ ಹತ್ರ ಇರೋದೊಂದು ತಾಳಿ ಇದೆ, ಅದು ಮಾರ್ಕೊಂಡು ಏನು ಬೇಕಾದ್ರೆ ಅಡ್ಮಿಷನ್ ಮಾಡಿಸು ಅಂತ. ಆ ದುಡ್ಡಲ್ಲಿ ಎಲ್ಲಿ, ಅದು ನಂಗೆ ಬೇಕಾಗಿದ್ದು 18,000 ಬೇಕಿತ್ತು, ಅದು ಆಗಿಲ್ಲ. ನಮ್ಮನ್ನ ಕೇಳಿದೆ, ನಮ್ಮ ಅಣ್ಣರು ಇಬ್ರು ಇಲ್ಲ ಅಂತ ಹೇಳಿದರು. ಸೊ ಏನು ಮಾಡ್ಬೇಕು ನಾನು ಅಂತ ಗೊತ್ತಾಗಿಲ್ಲ. ನಾನು ಸೂಡಿಯಲ್ಲಿದ್ದೆ, ಸೂಡಿ ರೋಣ ತಾಲೂಕು ಸೂಡಿ, ಅಲ್ಲಿ ಹೋದೆ. ಅಲ್ಲಿ ನನ್ನ ಮಕ್ಳಿಗೆ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ತುಂಬ ಜನ ಸರ್ ಅಂದರೆ ತುಂಬ ಜನ ಹಚ್ಕೊಂಡಿದ್ರು. ನಾನು ಇವಾಗಲೂ ಹೋದರೂ ಅವ್ರು ಬೇಜಾರು ಮಾಡ್ಕೊತಾರೆ. ಸೊ ಅಷ್ಟು ಚೆನ್ನಾಗಿದ್ದೆ ನಾನು ಆ ಊರಲ್ಲಿ. ನನಗೆ ಹೆಂಗಾಯಿತು ಅಂದರೆ, ನಾನು ಈ ಥರ ಇರೋದೊಂದು, ಈ ಕಡೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನನಗೆ ಏನು ಮಾಡಬೇಕಂತ ನನಗೆ ಗೊತ್ತಾಗಿಲ್ಲ. ನಾನು ಅಂದ್ಕೊಂಡೆ ಓಕೆ ನಾನು ಸತ್ಬಿಡೋಣ ಅಂತ ಅಂದ್ಕೊಂಡೆ. ಸಾರಿ, ಹೇಳ್ಬಾರ್ದು ಅಂತ ನನಗೆ ಬರ್ತಿದ್ದೆ. ನಾನು ಸುಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದೆ. ನನಗೆ ಹೆಂಗೆ ಅಂದರೆ, ನಾನು ತುಂಬ ಸಾಫ್ಟು, ತುಂಬ ಅಂದರೆ ತುಂಬ ಸಾಫ್ಟ್. ಒಂದು ಇಂಜೆಕ್ಷನು ಕೂಡ ನಾನು ಮಾಡಿಸ್ಕೊಳ್ಳೋಣ, ಅಷ್ಟು ಸಾಫ್ಟ್. ಹೆಂಗಾಯಿತು ಅಂದರೆ, ನಾನು ನಿದ್ದೆ ಗುಳಿಗೆ ತೊಗೊಂಡ್ರೆ ಮಲ್ಕೊಂಡಾಗೆ ಸತ್ತೋಗ್ಬಿಡ್ತೀವಿ ಅಂತ ಆಸೆ, ಆ ಥರ ಅನಿಸಿತ್ತು. ಅವಾಗ ಏನು ಮಾಡಿದೆ, ಮೆಡಿಕಲ್ ಶಾಪಿಗೆ ಹೋಗಿದ್ದೆ. ಪ್ರತಿಯೊಂದು ಮೆಡಿಕಲ್ ಶಾಪಲ್ಲೂ ನಾನು ಕೇಳಿದೆ, ನಿಧಿಗಳಿಗೆ ಬೇಕು, ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ. ಇಲ್ಲ, ಡಾಕ್ಟ್ರ್ ಬರೆದು ಕೊಡಬೇಕು, ನಾವು ಆಮೇಲೆ ನಿಧಿಗಳಿಗೆ ಕೊಡ್ತೀವಿ ಅಂತೇಳಿ. ಹಂಗೆ ಹಿಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು 3-4 ತೊಗೊಂಡೋದೆ. ತೊಗೊಂಡೋಗಿದ್ಮೇಲೆ ಅವತ್ತು ಊಟನೂ ಮಾಡಿದ್ದಿಲ್ಲ. ಕಾಲೇಜಲ್ಲೂ ಬೆಂಚ್ ಮೇಲೆ ಎಬ್ಬಿಸಿ ನಿಲ್ಲಿಸಿದ್ರು. ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಸೊ ಟ್ಯಾಬ್ಲೆಟ್ಸ್ ತಗೊಂಡು ನಾನು ಹೋದೆ ಸೂಡಿಗೆ. ಹೋಗಿ ಅದನ್ನ ಟ್ಯಾಬ್ಲೆಟ್ಸ್, ನಮ್ಮ ಅಮ್ಮ ಡಾಕ್ಟ್ರ್ ಇದ್ದರು. ಸೊ ಅವರು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರು. ನಮಗೆ ನೆಗಡಿ, ಜ್ವರ, ಕೆಮ್ಮು, ಸಿತಕ್ಕೆ ಏನಾದರೂ ಬೇಕು ಅಂತೇಳಿ ಕೊಡ್ತಾಯಿದ್ರು ಟ್ಯಾಬ್ಲೆಟ್ಸ್ನ.
ಒಂದು ಎಷ್ಟು ಅಂದರೆ ಒಂದು 200-300 ಟ್ಯಾಬ್ಲೆಟ್ಸ್ ಇದ್ದು ಮನೇಲಿ. ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡು ಅವನ್ನೆಲ್ಲ ಸಣ್ಣಗಾಗಿ ನಾನು ಕುಟ್ಕೊಂಡು ನೀರಲ್ಲಿ ಹಾಕಿ ಎಷ್ಟು ವಿಷ ಅಂದರೆ ಅದು ನೆನೆಸ್ಕೊಂಡು ಹೋಗೋಳು ಬರುತ್ತೆ. ಆದರೆ ಏನು ಆವಾಗಲೇ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆವಾಗ ನಾನು ತಗೊಂಡೆ. ಹಿಂಗೆ ಅಂದಿಳಿದ್ರೆ ಅದು ಒಂದು ಫುಲ್ ಒಂದು ಗ್ಲಾಸ್ ಅಂದರೆ ಚಂಬು ಅದು ಫುಲ್ ಆಗಿತ್ತು. ತಗೊಂಡೆ. ಫುಲ್ ವಿಷ ಅಂದರೆ ವಿಷ ಆಗ್ತಿತ್ತು. ಸ್ವಲ್ಪ ಶುಗರ್ ಬ್ಯಾಲ್ ಹಾಕೊಂತಿದ್ದೆ. ಅದನ್ನು ಫುಲ್ ಖಾಲಿ ಮಾಡಿ ನಾನು ಮಲ್ಕೊಂಬಿಟ್ಟೆ. ಡೋರು ಎಲ್ಲ ಕ್ಲೋಸ್ ಮಾಡಿಕೊಂಡು ನಾನು ಟ್ಯೂಷನ್ ಹೇಳ್ಕೊಡ್ತಿದ್ನಲ್ಲ, ಮಕ್ಕಳೆಲ್ಲ ಬಂದು ಸರ್ ಎದ್ದೇಳಿ ಅಂತ ಬಾಗ್ಲು ಹೊಡೆದಾರೆ. ಸೊ ನನಗೆ ಅದು ಪೇಯ್ನ್ ಕಡ್ಕೊಳಕ್ಕಾಗದೆ ನಾನು ತುಂಬ ಒದ್ದಾಡಿದ್ದೀನಿ, ತುಂಬ ಸಫರ್ ಮಾಡಿದ್ದೀನಿ. ಅವ್ರ ಪಕ್ಕದ ಮನೆಯವ್ರಿಗೆಲ್ಲ ಹೇಳಿ ಆಮೇಲೆ ಬಂದು ಡೋರೆಲ್ಲ ಓಪನ್ ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿದಾಗ ತುಂಬ ತ್ರಾಸಾಗಿತ್ತು ನನಗೆ. ಅವತ್ತು ಹಿಂಗೆ ಮಾಡ್ಕೊಂಡು ಬದುಕೊಂಡೆ. ಇವಾಗ ಅನಿಸುತ್ತೆ ನಾವಾಗಲೇ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು, ಈ ಲೈಫ್ ಬೇಡ ಅಂತ ಅನಿಸ್ತಿತ್ತು. ಇವಾಗ ಪ್ರೆಸೆಂಟ್ ಅನಿಸ್ತಿದೆ. ಆಮೇಲೆ ಏನಂದ್ರು ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಸಾಯಬೇಡ, ಆಯಿತು ನೀನು ಡಿಗ್ರಿ ಮಾಡ್ಕೋ, ಬೇಡ ದುಡ್ಡು ನಮ್ಮ ಕಡೆನೂ ಕೊಡೋಕ್ಕಾಗಲ್ಲ, ಡಿಗ್ರಿ ಮಾಡ್ಕೋ ಅಂತ ಹೇಳಿದರು. ನಾನು ಮತ್ತೆ ಗದಗಿಗೆ ಬಂದೆ. ಗದಗಲ್ಲಿ KVSR ಕಾಲೇಜಲ್ಲಿ ನಾನು ಡಿಗ್ರಿ ಅಡ್ಮಿಷನ್ ಮಾಡಿಸ್ಕೊಂಡೆ. ಆವಾಗೂ ರೂಮ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಆಮೇಲೆ ಸೃಷ್ಟಿ ಸಂಕುಲ ಅಂತ ಒಂದು NGO ಪರಿಚಯ ಆಯಿತು. ಪರಿಚಯ ಆದಮೇಲೆ ನಾನು ದುಡ್ಡಿ ತುಂಬ ಪ್ರಾಬ್ಲಮ್ ಇತ್ತಲ್ಲ. ಸೊ ನಾನು ಹೆಂಗಾರು ಮಾಡಿ ಓದ್ಬೇಕಂತ ತುಂಬ ಆಸೆ ಇತ್ತು ನನ್ನ ಲೈಫಲ್ಲಿ. ಸೊ ನಾನು ಏನು ಮಾಡಿದೆ, ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವರ್ಕ್ ಮಾಡ್ತೀನಿ ಈ ಥರ ಅಂತ. ಅವ್ರು ಆಯಿತು ಅಂತೇಳಿ ನನಗೆ ಹೋಗ್ಕೊಟ್ರು. 1500 ನನ್ನ ಫಸ್ಟ್ ಸ್ಯಾಲ್ರಿ. 1500 ಒಂದು ತಿಂಗಳ ಕೆಲಸ ಕಂಟಿನ್ಯೂ ಆಯ್ತು ನಂದು. ಬಟ್ ಡಿಗ್ರಿಯಲ್ಲಿ ನನಗೆ ಡಿಗ್ರಿ ಓದೋಕ್ಕಾಗಿಲ್ಲ. ನನಗೆ ತುಂಬ ರಾಗಿ ಸೇಮ್ ಹೆಂಗೆ ಅಂತ ಹೇಳಿದ್ರೆ, ಈ ಹುಡುಗನ ನೀನು ಯಾಕೆ ಹಿಂಗೆ ಗೊತ್ತಲ್ಲ, ಗದಗೆಲ್ಲ ಹೆಂಗೆ ಅಂದರೆ ಅಷ್ಟು ಇನ್ನೂ ಇಂಪ್ರೂವ್ ಇಲ್ಲ ಅದು ಊರು. ತುಂಬ ಕೆಟ್ಟದಾಗಿ ಮಾತಾಡೋರು, ಕೆಟ್ಟದಾಗಿ ವರ್ಡ್ಸ್ನ ಯೂಸ್ ಮಾಡೋರು. ಅವಾಗ ನಂಗೆ ತುಂಬ ಕಷ್ಟ ಆಗ್ತಿತ್ತು ಅದೆಲ್ಲ ಕೇಳೋಕ್ಕೆ. ಫಸ್ಟ್ ಡಿಗ್ರಿ ಹೋದೆ, ಮುಗೀತು. ಆಮೇಲೆ ಬಿಟ್ಟು ಅಲ್ಲೇ NGOದಲ್ಲೇ 1 ವರ್ಷ ಆದಮೇಲೆ ಮತ್ತು OW ಅಂಥೇಳಿ ಔಟ್ರೀಚ್ ವರ್ಕರ್ ಅಂಥೇಳಿ ಮತ್ತು ನನಗೆ ಪೋಸ್ಟ್ ಸಿಕ್ತು. ಅಲ್ಲಿ ನನಗೆ 5500 ಸ್ಯಾಲ್ರಿ ಸ್ಟಾರ್ಟ್ ಆಯಿತು. ಹಾಗೆ ನನ್ನ ಲೈಫ್ನ ಕಂಟಿನ್ಯೂ ಮಾಡಿಕೊಂಡೆ. ಅದಾದಮೇಲೆ ಜಿ ಕನ್ನಡದಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾಯಿತ್ತು, ಎದ್ದಿದ್ರೆ ಕಾಸು ಮಲಗಿದ್ರೆ ಲಾಸು ಅಂತ. ಆ ಶೋ ಅಲ್ಲಿ ನಾನು ಹೋಗಿದ್ದೆ. ಆ ಶೋ ಹೆಂಗೆ ಸಿಕ್ತು ಅಂತ ಮುಂದೆ ಹೇಳ್ತೀನಿ. ಆ ಶೋ ಸಿಕ್ತು, ಅಲ್ಲಿ ಹೋದೆ. ಅಲ್ಲಿ ನಾನೇ ವಿನ್ ಆಗಿದ್ದು ಆ ಶೋ ಅಲ್ಲಿ. ಫಸ್ಟು ಟ್ರಾನ್ಸ್ಜೆಂಡರ್ ಜಿ ಕನ್ನಡದಲ್ಲಿ ಹೋಗಿ ನಾನು ಚೆನ್ನಾಗಿತ್ತು ಗೇಮ್. ಎದ್ದಿದ್ರೆ ಕಾಸು ಮಲಗಿದ್ರೆ ಲಾಸು ಅಂತ ಚಾಲೆಂಜಿಂಗ್ದು. 2013 ಬಂದಿತ್ತು, 13-14 ಶೋ ಬಂದಿತ್ತು ಅದು. ಸೊ ಹೋಗಿ ಹೆಂಗೋ ಭಾಗವಹಿಸಿ ಅಲ್ಲಿ ನನ್ನ ದುಡ್ಡನ್ನ ತೊಗೊಂಡೆ. 74,000-84,000 ನಾನು ತೊಗೊಂಡೆ. ಅಲ್ಲಿಂದ ನಾನು ತುಂಬ ಕಷ್ಟ ಆಗ್ತಿತ್ತು ಗದಗಲ್ಲಿ ಜೀವನ ಮಾಡೋಕ್ಕೆ. ಸೊ ಬ್ಯಾಂಗ್ಳೂರಿಗೆ ಹೋದೆ ನಾನು. ಸೊ ಬೆಂಗಳೂರಲ್ಲಿ ಏನಾದರೂ ಹೊಸ ಲೈಫ್ ಕಟ್ಕೊಳ್ಳೋಣ ಅಂತ. ಅಲ್ಲಿನೂ ನರಕ ದರ್ಶನವಾಯ್ತು ನನಗೆ. ಅಲ್ಲಿನೂ ವರ್ಕ್ ಮಾಡಿದೆ, ಫಿಲಮ್ ಇಂಡಸ್ಟ್ರಿಗೆ ಹೋಗಿದ್ದೆ ನಾನು, ನಂಗೆ ಚಾನ್ಸ್ ಕೊಡಿ ಅಂತ. ಬಟ್ ನನಗೆ ಯಾರೂ ಚಾನ್ಸ್ ಕೊಟ್ಟಿಲ್ಲ ಆ ಟೈಮಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ ಲವ್. ನಂಗೆ ತುಂಬ ನನ್ನ ಲೈಫಲ್ಲಿ ತುಂಬ ಆಟ ಆಡಿಬಿಡ್ತು. ತುಂಬ ಮೋಸ ಹೋಗ್ಬಿಟ್ಟೆ ನಾನು. ನಂಬ್ತೀರಾ ಬಿಡ್ತಾರ ಗೊತ್ತಿಲ್ಲ.
ನಾನು ನಂಬಿರೋ ಗಣೇಶನ ಮೇಲೆ ಆನೆ, ನನಗೆ 6 ವರ್ಷ, ನೀನು ಮಗು, ನನಗೇನು ಪ್ರಪಂಚದ ಜ್ಞಾನನೇ ಗೊತ್ತಿಲ್ಲ. ಅವಾಗೆ ನಾನು ಯೂಸ್ ಮಾಡ್ಕೊಂಡ್ರು XYZ, ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಚೆನ್ನಾಗಿರ್ಬೇಕಲ್ವ, ಅವ್ರ ಫ್ಯಾಮಿಲಿ ಇದೆ ಇವಾಗ, ಅವ್ರು ಚೆನ್ನಾಗಿರ್ಬೇಕು ಅಂತ. ಹಂಗಾಗಿ ನಾನು ಅಲ್ಲಿ ಜಿ ಕನ್ನಡದಲ್ಲೂ ಕೇಳಿದ್ರು, ಹೇಳಿ ನಾವು ಆ್ಯಕ್ಷನ್ ತಗೊತೀವಂತ. ಬೇಡ, ನನಗೆ ಅಪ್ ಟು ಡಿಗ್ರಿವರೆಗೂ ಅವ್ರು ಟಚಲ್ಲಿದ್ದರು ನಮ್ಮ ರಿಲೇಷನ್. ಆ ವ್ಯಕ್ತಿ ನನ್ನ ಯೂಸ್ ಮಾಡ್ಕೊಂಡ, ಅವಕ್ಕೆ ಪರವಾಗಿಲ್ಲ. ಆದರೆ ಚಿಕ್ಕ ವಯಸ್ಸಲ್ಲೇ ನೀನು ಹುಡುಗಿ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಯೂಸ್ ಮಾಡ್ಕೊತಿದ್ದ. ನಾನು ಆ ಥರ ಯೂಸ್ ಮಾಡ್ಕೊತಿದ್ದೆ. ನನಗೆ ತುಂಬ ಅವಾಗ ಅಟ್ಯಾಚ್ ಆಗಿಬಿಟ್ಟಿದ್ದೆ. ಚಿಕ್ಕ ವಯಸ್ಸು ನನ್ನ ಗಂಡ ಹುಡುಗಿನೇ ಅಂತ. ಯಾವಾಗ ಅವನ ಮದುವೆ ಆಯಿತು ನಿಮಗೆ ತುಂಬ ಕಷ್ಟ ಅನ್ನಿಸ್ತು. ಸೊ ಅವಾಗ ಅವನೇನು ಹೇಳ್ದ, ನೀನು ಹುಡುಗ ನಾನು ಹುಡುಗನೇ, ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ಕೋ, ಅದನ್ನ ಮರ್ತು ಬಿಡು ಅಂತ ಹೇಳ್ದ. ಆವಾಗ ನನಗೆ ತುಂಬ ಕಷ್ಟ ಆಗಿ ಫೋನ್ ಮಾಡಿ ಅವನಿಗೆ ತುಂಬ ಬೈದೆ ನಾನು, ನಿನ್ನ ಉದ್ಧಾರ ಆಗಲ್ಲ, ಲೈಫಲ್ಲಿ ಹಾಳಾಗಿ ಹೋಗ್ಬಿಡ್ತೀಯ, ಹಂಗೆ ಹಿಂಗೆ ಅಂತ. ಬಟ್ ಏನು ಈಗ ಫ್ಯಾಮ್ಲಿಗೆ ಹೇಳೋಕ್ಕೂ ಆಗಲ್ಲ, ಯಾರಿಗೆ ಹೇಳ್ಬೇಕು, ನಾನು ಯಾರಿಗೂ ಹೇಳಿದ. ಸೊ ಆ ಟಾಪಿಕ್ ಬಿಟ್ಟೆ. ಆ ಟಾಪಿಕ್ ಬಿಟ್ಟ ಮೇಲೆ ಇನ್ನೊಂದು, ನಾನು ಇಷ್ಟಪಟ್ಟೆ, ನಾನು ಇಷ್ಟಪಟ್ಟು ನಾನು ಅವ್ನ ಹಿಂದೆ ಬಿದ್ದು ಅವನ ಹತ್ರ ರಾಂಗ್ ನಂಬರ್ ಬಂದಿರೋ ಫೋನ್, ನಾನೇ ಒಂದು ಹುಡುಗಿಗೆ ಹೇಳಿ ಆ ನಂಬರ್ ಇಸ್ಕೊಂಡು ಅವ್ನ ನಂಬರಿಗೆ ಕಾಲ್ ಮಾಡಿ ಮಾತಾಡ್ತಿದ್ದೆ. ಒಂದು 6 ಮಂತ್ ನಾನು ಮಾತಾಡಿದೆ ಹುಡುಗಿ ಅಂತ ಹೇಳಿ. ಲಾಸ್ಟಿಗೆ ಯಾಕೋ ನನಗೆ ಬೇಡ ಇದು, ಏನಾರೇ ಹೇಳ್ಬೇಕು ಅವನಿಗೆ ಅಂಥೇಳಿ ನಾನು ಹೇಳ್ದೆ, ಈ ಥರ ನನ್ನ ಹುಡುಗ, ನಾನು ಈ ಥರ ಫೆಮಿನನ್ ಕ್ಯಾರೆಕ್ಟರ್ ಇದೆ, ನಾನು ಈ ಥರ ಅಂತ ಹೇಳಿದಾಗ ಜಸ್ಟ್ ಮೀಟ್ ಮಾಡು ಅಂದ. ಮೀಟ್ ಮಾಡಿದೆ ನಾನು KH ಪಾಟ್ಲಿ ಕ್ರೀಡಾಂಗಣದಲ್ಲಿ ಮೀಟ್ ಮಾಡಿದಾಗ ಒಂದು ಚಾಕ್ಲೇಟ್ ತೊಗೊಂಬಂದು ಕೊಟ್ಟ ನನಗೆ. ಕೊಟ್ಟು ನೋಡಿ ಏನೂ ಮಾತಾಡಿಲ್ಲ, ಸುಮ್ಮನೆ ಹೋಗ್ಬಿಟ್ಟ. ನನಗೆ ಒಂಥರ ಬೇಜಾರಾಗ್ಬಿಡ್ತು. ನಾನು ಇಷ್ಟಪಟ್ಟು ನನ್ನ ಏಜಿಗೆ ಬಂದಾಗ ನಾನು ಪ್ರಪೋಸ್ ಮಾಡಿದ್ದೆ ಅವನಿಗೆ, ನನ್ನ ತಿಳುವಳಿಕೆಯಿಂದ ನಾನು ಪ್ರಪೋಸ್ ಮಾಡಿದ್ದೆ. ಸೊ ಹೋಗ್ಬಿಟ್ಟು ನನಗೇನೋ ರಿಜೆಕ್ಟ್ ಮಾಡ್ದೆ ಅಂದ್ಕೊಂಡು ನಾನು ಬೇಜಾರಾಗಿತ್ತು. ಬಟ್ 2 ಡೇಸ್ ಆದಮೇಲೆ ಅವನೇ ಮೆಸೇಜ್ ಹಾಕಿದ್ದ, ಹಾಯ್ ಅಂತ. ನಾನು ಲವ್ ಮಾಡ್ತೀನಿ ಅಂತ ಹೇಳಿದೆ, ನೀನು ಯಾಕೆ ನನಗೊಂದು ಮೆಸೇಜ್ ಹಾಕಿಲ್ಲ ಅಂತಂದ. ನಾನು ಅಂದ್ಕೊಂಡೆ, ನಾನು ನೋಡಿ ನಿಮಗೆ ಬೇಜಾರಾಗಿರುತ್ತೆ, ಸೊ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿಲ್ಲ. ಒಂದು ಹುಡುಗಿ ಆಗಿದ್ರೆ ಒಪ್ಕೊಂಡ್ಬಿಡ್ತಾ ಇದ್ರಿ ಅಂತ ಹೇಳಿದೆ. ಇಲ್ಲ, ನೀನು ತುಂಬ ಚೆನ್ನಾಗಿದ್ದೀಯಾ, ನೀನು ಐಸ್ ತುಂಬ ಚೆನ್ನಾಗಿದೆ, ನಾನು ನೀನು ಲವ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ನಾನು ಅಲ್ಲಿನೂ ಒಂದು ಐ ಥಿಂಕ್ 1 year 2 year ನನ್ನ ಲವ್ ಅಲ್ಲಿ ಸ್ಟಾರ್ಟ್ ಆಯಿತು. ತುಂಬ ಅವನು ಹೇಳ್ತಾ ಇದ್ದ, ಪ್ರತಿ ಸಾರಿ ಹೇಳ್ತಿದ್ದ, ಅವನು ರಿಚ್ ಫ್ಯಾಮ್ಲಿ ಜಾಬ್ ಮಾಡ್ತಿದ್ದ, ಅವನು ವಿಜಯ್ ಅಂತ. ಅವನು ಹೇಳ್ತಿದ್ದ, ನೀನು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ, ಇಲ್ಲ ನಂಬಲ್ಲ, ಮೋಸ ಮಾಡ್ತಾರೆ ಹುಡುಗರು ಅಂತ ಹೇಳಿದಾಗ, ಇಲ್ಲ ನಾನು ಮಾತ್ರ ನಿನ್ನ ಬಿಡಲ್ಲ, ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದ. ನನ್ನ ಸ್ವಲ್ಪ ದುಡ್ಡು ಬರಲಿ, ನೀನು ಸ್ವಲ್ಪ ಎಜುಕೇಷನ್ ಕಂಟಿನ್ಯೂ ಮುಗಿಸ್ಕೊ, ಈಗ ಜಾಬ್ ಮಾಡ್ತಿದ್ಯಲ್ಲ ಅದನ್ನು ಸ್ವಲ್ಪ ಅಮೌಂಟು ಕಲೆಕ್ಟ್ ಮಾಡ್ಕೊಂಡು ನಿನ್ನ ಬ್ಯಾಂಕಿಗೆ ಕಳಿಸಿ ಫುಲ್ ಹುಡುಗಿ ಮಾಡಿ ಕರ್ಕೊಂಬರ್ತೀನಿ, ನನ್ನ ಮದುವೆ ಆಗ್ತೀನಿ, ನೋಡ್ಕೊತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತೇಳಿ ನನ್ನ ಮಗು ಥರ ನೋಡ್ಕೊತಿದ್ದ. ಅವಾಗ ನನಗೆ ತುಂಬ ಖುಷಿಯಾಗಿಬಿಟ್ಟಿತ್ತು. ಎಷ್ಟು ಖುಷಿ ಅಂದರೆ, ಓ ಮೈ ಗಾಡ್, ನಮ್ಮ ಲೈಫಲ್ಲೂ ಹಿಂಗೆ ಒಬ್ರು ಬಂದ, ಕಂಪ್ಲೀಟ್ ಅವ್ನು ಇನ್ನೊಬ್ಬನ ಮರೆಸೋ ಥರ ಇವನ್ನ ನೋಡ್ಕೊಂಡಲ್ಲ ಅಂತ ತುಂಬ ಖುಷಿ ಆಯಿತು. ಅದು ರಿಯಾಲಿಟಿ ಶೋನ ನನ್ನ ತೊಡೆ ಮೇಲೆ ಮಲ್ಕೊಂಡು ಅವನು ರಿಯಾಲಿಟಿ ಶೋ ನೋಡು ಹೆಂಗೆ ಇಲ್ಲ, ನೀನು ಗೆದ್ಕೊಂಬಂದೆ, ಏನು ಅಷ್ಟು ಆಟ ಆಡಿದ್ಯಾ, ನಿದ್ದೆ ಕಟ್ಟಿದ್ಯಾ, 70-80 ಸಾವಿರ ನೀನು ಗೆದ್ಕೊಂಬಂದೆ, ಸೆಲೆಬ್ರೇಟ್ ಆಗ್ಬಿಟ್ಟಿದ್ಯಾ ಬಿಡಮ್ಮ, ನೀನು ಸಿಗಲ್ಲ ಇನ್ನು ಮುಂದೆ ನನಗೆ ಅಂತ ಹೇಳ್ತಿದ್ದ. ನಾನೇ ಇಲ್ಲ, ಸುಮ್ಮನಿರೋ, ತಮಾಷೆ ಮಾಡಬೇಡ, ಹಾಗೆ ಹಿಂಗೆ, ಇಲ್ಲ ಚೆನ್ನಾಗಿ ಆಡಿದ್ಯಾ, ಇನ್ನು ಮುಂದೆ ಕಂಟಿನ್ಯೂ ಮಾಡು, ಆದಷ್ಟು ಬೇಗ ಹೋಗಿ ನೀನು ಸರ್ಜರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತು ನೈಟು ರೂಮಿಗೆ ಬಂದು ಅವ್ನು ಡ್ರಿಂಕ್ ಮಾಡಿ
ಬಿದ್ದ ನಮ್ಮ ಮನೆ ಹತ್ರ. ನಾನು ಹೋಗಿ ಎಬ್ಬಿಸಿ ಅರ್ಶಿನ ಎಲ್ಲ ಹಚ್ಚಿದ್ದೆ. ಅದಕ್ಕಿಂತ ಮುಂಚೆ ಒಂದ್ಸರಿ ಬಿದ್ದಿದ್ದ. ಅವ್ರ ಫ್ಯಾಮಿಲಿದು ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ಅವ್ನು ತುಂಬ ಪ್ಯಾನಿಕ್ ಆಗಿ ತುಂಬ ಟೆನ್ಷನ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡ್ತಿದ್ದ. ಬಿದ್ದಿದ್ನಲ್ಲ, ಅಲ್ಲಿ ಹಲ್ಲು ಮುರಿದಿತ್ತು ಅವನಿಗೆ. ಸೊ ಅವತ್ತು ಮನೆಗೆ ಬಂದ, ನಮ್ಮ ಮನೆ ಹತ್ರನೂ ಬಿದ್ದ. ಮತ್ತೆ ಕರ್ಕೊಂಡು ಬಂದು ನಂದೇ ಒಂದು ಟೀ ಶರ್ಟ್ ಕೊಟ್ಟು ಚೇಂಜ್ ಮಾಡಿಸಿ, ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ, ಸ್ವಲ್ಪ ಅರ್ಶಿನ ಎಲ್ಲ ಹಚ್ಚಿ, ಯಾಕೆ ಹಿಂಗೆ ಮಾಡ್ತೀಯಾ ಅಂತ ಹೇಳಿದಾಗ, ನಿನ್ನ ತೊಡೆ ಮೇಲೆ ಮಲ್ಕೊಲ್ಲ ಅಂದು. ಮಲ್ಕೊ ಅಂತ ನನ್ನ ತೊಡೆ ಮೇಲೆ ಮಲ್ಕೊಂಡು, ಇಲ್ಲ ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ, ನನಗೆ ನೀನು ನನಗೆ ಬೇಕು ಅಂತ. ಸರಿ ಆಯಿತು, ಇಲ್ಲೇ ರೂಮಲ್ಲೇ ಬರ್ತಿತ್ತ ನಾನು ಡೈಲಿ. ಇನ್ನೇ ಹೇಳ್ದಂಗೆ ಬ್ಯಾಂಕಾಕೆಲ್ಲ ಹೋಗಿದ್ಮೇಲೆ ನಾನು ಹುಡುಗಿ ಆದಮೇಲೆ ಮನೆಗೆ ಬರ್ತೀನಿ, ಅವ್ರ ಅಪ್ಪ ಅಮ್ಮ ಎಲ್ಲ ಗೊತ್ತಿತ್ತು ನನಗೆ ಅಂತ ಹೇಳ್ತಿದ್ದೆ ನಾನು. ಅವನು ಇಲ್ಲ ನನಗೆ ಆಗ್ತಿಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಹಾಗೆ ಹಿಂಗೆ ಅಂತ ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಸಮಾಧಾನ ಮಾಡಿ, ಅಳ್ಬೇಡ, ಲೈಫ್ ಹಿಂಗೆ ಇರಲ್ಲ, ಚೆನ್ನಾಗಿರುತ್ತೆ ಮುಂದೆ, ಹಾಗೆ ಹಿಂಗೆ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ಹ್ಞೂ ಆಯಿತು, ನಾನು ಬೆಳಗ್ಗೆ ಹೋಗಿ ಹುಬ್ಳಿಗೆ ಹೋಗಿ ಹಲ್ಲು ಹಾಕ್ಸ್ಕೊಂಬರ್ತೀನಿ, ಆಮೇಲೆ ನೀನು ಸೆಲೆಬ್ರಿಟಿ ಅಲ್ವಾ, ರಿಜೆಕ್ಟ್ ಮಾಡಿಬಿಡ್ತೀಯಮ್ಮ, ಹಂಗೆ ಅಂತ ತಮಾಷೆ ಮಾಡ್ದೆ. ನಾನು ಏನಿಲ್ಲ, ಆ ಥರ ಇಲ್ಲ, ನೀನು ಬಿಟ್ಕೊಡ್ಲ, ಇದ್ದು ನಿನ್ನ ಜೊತೆಗೆ, ಸತ್ರು ನಿನ್ನ ಜೊತೆಗೆ ಅಂತ ಹೇಳಿ ಬೆಳಗ್ಗೆ ಹೋಗ್ದ ಅವನು ಹುಬ್ಳಿಗೆ. ಅವತ್ತು ನೈಟ್ ನನ್ನ ತೊಡೆ ಮೇಲೆ ಮಲ್ಕೊಂಡು ಮರೆಯಲ್ಲ ಆಗದಷ್ಟು ಪ್ರೀತಿ, ಬರೀ 2 ವರ್ಷದಲ್ಲಿ ಮಗು ಥರ ಹೋಗ್ತೀನಿ ನಾನು ಅಂತಂದ್ರೆ, ಫ್ರೆಂಡ್ ಕರ್ಕೊಂಡು ಹೋಗು, ಒಬ್ಬನೇ ಹೋಗಬೇಡ, ಮತ್ತೆ ಕುಡಿಯೋಕ್ಕೆ ಹೋಗ್ಬೇಡ, ಹಲ್ಲು ಹಾಕಿಸ್ಕೊಂಡು ಮತ್ತೆ ಇಲ್ಲಿಗೆ ಬಾ ಅಂತಂದೆ. ಹ್ಞೂ ನಾನು ಬರ್ತೀನಿ, ಬಟ್ ಅಲ್ಲಿ ಹೋಗಿರ್ತೀನಿ. ನಾನು ತುಂಬ ಅಂದರೆ ತುಂಬ ಫೋನ್ ಮಾಡ್ತಿದ್ದೆ, ನಾನು ಎಲ್ಲಿದೆಯಾ, ಏನಿದೆಯಾ, ಉಂಡ ತಿಂದ ಅಂತ, ಪ್ಲೀಸ್ ಇವತ್ತೊಂದಿನ ನನಗೆ ಫೋನ್ ಮಾಡಬೇಡ, ನಾನು ಹೋಗಿ ಬರ್ತೀನಿ ವಾಪಸ್ಸು ಅಂತ ಅಂದ. ಸರಿ ಆಯಿತು ಅಂತಂದೆ. ನಾನು ವೆಯ್ಟ್ ಮಾಡ್ತಿದ್ದೀನಿ ನಿನ್ನ ಫೋನ್ಗೋಸ್ಕರ. ಅವ್ನು ಫೋನ್ ಮಾಡಬೇಡ ಅಂತ ಹೇಳಿದ್ನಲ್ಲ ಅಂತೇಳಿ ಕಾಲ್ ಮಾಡಿಲ್ಲ. ಬರ್ಬೋದು ಅಂತ ನಾನು 8 ಗಂಟೆವರೆಗೂ ನೋಡಿದೆ, ಬಟ್ ನಂಗೆ ಸಮಾಧಾನ ಆಗಿಲ್ಲ. ನನಗೆ ಕಾಲ್ ಮಾಡಿ ಸ್ವಿಚ್ ಆಫ್ ಅಂತ ಬಂತು ಫೋನು. ಎಲ್ಲೋ ಡ್ರಿಂಕ್ಸ್ ಮಾಡ್ತಿರ್ಬೋದು, ನಾನು ಬೈತೀನಂತೆ ಸ್ವಿಚ್ ಆಫ್ ಮಾಡಿದ್ದೇನೆ ಅಂತ. ನಾನು ಯಾಕೋ ಸ್ವಲ್ಪ ಬೇಜಾರೈತೆ ಅಂತ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಕಾಲ್ ಮಾಡಿದೆ, ಸ್ವಿಚ್ ಆಫ್. 2 days 3 days ಇಂದ ಕಾಲ್ ಮಾಡಿದ್ದೀನಿ, ಸ್ವಿಚ್ ಆಫ್. ನನಗೆ ಫೇಸ್ಬುಕ್ಕಲ್ಲಿ ನಾನು ಆನ್ಲೈನಲ್ಲಿ ಇದ್ದಾಗ ಅವರೊಬ್ಬ ತಮ್ಮ ಆಗಬೇಕು, ನಿಂಗೆ ನಾಚಿಕೆ ಮಾನ ಮರೆಯೋದಿಲ್ಲ, ನಮ್ಮನ್ನ ಸತ್ತೋದ, ನೀನು ನೈಟೆಲ್ಲ ಆನ್ಲೈನಾಗಿದ್ಯಾ, ಯಾರ ಜೊತೆ ಚಾಟ್ ಮಾಡ್ತಿದ್ಯಾ ಅಂತ ನಾನು ಬೈದೆ. ತೂ ಲೋಫರ್ ನನ್ನ ಮಗನೆ, ಅವ್ನಿಗೆ ಏನಾಗಬೇಕು, ಅವ್ನು ಚೆನ್ನಾಗೇ ಇರ್ತಾನೆ, ಯಾಕೆ ನಂಗೆ ಹೇಳ್ದೆ ಅಂತ ಹೇಳಿದೆ. ಅವನು ಇಲ್ಲ, ಹುಬ್ಳಿಯಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಯಿತು, ಒಂದಿನ ಕೋಮದಲ್ಲಿದ್ದ, ಹೋಗ್ಬಿಟ್ಟ ಅಂತ. ನಾನು ನಂಬಿದ್ದಿಲ್ಲ, ಸುಳ್ಳು ಹೇಳ್ತಾನೆ ಅಂತ. ಅವ್ರ ಮನೆ ಹತ್ರ ಹೋಗೋಕ್ಕೂ ಭಯ ನನಗೆ. ಆ ವಿಷಯ ಗೊತ್ತಾಯ್ತದೆ, ನಂಗೆ ತಡ್ಕೊಳಕ್ಕಾಗಲ್ಲ ಅಂತ. ನಾನು ಯಾಕೆ ನನ್ನ ಲೈಫ್ ಸ್ಟೋರಿ ಹೇಳಲ್ಲ ಅಂದರೆ ಇದೇ ರೀಸನ್ಗೋಸ್ಕರ. ನನಗೆ ಯಾರು ದುಃಖನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಆಮೇಲೆ ನಮ್ಮ ಆಫೀಸ್ ಹತ್ರನೇ ಅವರು ಏರಿಯಾದಲ್ಲೊಬ್ಬನು ಗಿರ್ಮಿಟಿ ಮಾಡ್ತಿದ್ದ. ನಮ್ಮ ಆಫೀಸ್ ಮ್ಯಾನೇಜರ್ ಇದ್ದರು, ಸಾಹಿಲ್ ಏನೋ ಸಮಥಿಂಗ್ ಅವ್ರ ಹೆಸರು, ನಮ್ಮ ಸಾಹಿಲ್ ಏನೋ ಅಂತ. ಸರ್ ಈ ಥರ ಹಿಂಗೆ ನಮ್ಮ ಹುಡುಗ ಹಿಂಗಾಗಿದ್ದಾನೆ, ಸ್ವಲ್ಪ ಅವ್ರಿಗೆ ಕೇಳೋಣ. ಸರಿ ಆಯಿತು ಬಾ, ನೀನು 1 ವಾರದಿಂದ ಊಟ ಮಾಡ್ತಿಲ್ಲ, ಸರಿಯಾಗಿ ಇದು ಮಾಡ್ತಿಲ್ಲ, ಆಫೀಸ್ಗೂ ಬರ್ತಿಲ್ಲ, ಬಾ ಅಂತ ಅಲ್ಲಿ ಕರ್ಕೊಂಡೋಗಿ ಅವ್ನು ಗಿರ್ಮಿಟಿ ಮಿರ್ಚಿ ತೊಗೊಂಡ್ವಿ. ಜಸ್ಟ್ ನನಗೆ ತಿನ್ನಬೇಕು. ಅವ್ರು ಕೇಳಿದೆ, ಹಿಂಗೆ ವಿಜಯ್ ಅಂತ ನಿಮ್ಮ ಏರಿಯಾದಲ್ಲಿ ಇದ್ರಲ್ಲ, ಅವ್ನಿಗೆ ಏನಾಯಿತು ಅಂದ್ರೆ, ಒಂದು ಸತ್ತು ಒಂದು 5-6 ದಿನ ಆಯ್ತು. ಜಸ್ಟ್ ಅಲ್ಲೇ ಅದು ಮಂಡಕ್ಕಿನ ಅಲ್ಲೇ ಬಿಸಾಕಿ ಓಡೋಗಿ ನಾನು ಆಫೀಸಲ್ಲಿ ಕುತ್ಕೊಂಡು ತುಂಬ ಅತ್ತೆ ಅಲ್ಲೆಲ್ಲ ಜೋರಿಗೆ ಅತ್ತೆ. ನಾನು ಅವ್ರೇನಂದ್ರು, ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೊ, ನೀನು ಹೋಗು, ರೂಮ್ಗೆ ಹೋಗು ಅಂತ ಹೇಳಿದ್ರು. 4 ಗಂಟೆ ಆಗಿತ್ತು ಅನ್ಸುತ್ತೆ ಟೈಮ್. ಯಾವಾಗ ನಾನು ತುಂಬ ಎಷ್ಟಂದರೆ ಹೋಗು ಸತ್ತೆ ನಾನು ಅವತ್ತು. ನನ್ನ ಫ್ರೆಂಡ್ ಒಬ್ಬನಿಗೆ ಕಾಲ್ ಮಾಡಿದೆ, ಬಾ ಇಲ್ಲಿ ಈ ಥರ ಆಗಿದೆ ಅಂತ. ಅವನು ಸರಿ ಬಾ ಅಂತ ಹೇಳಿದಾಗ, ನಾನು ಯಾವತ್ತು ನನಗೆ ಕುಡ್ದೋಳೆ ಅಲ್ಲ. ಅವತ್ತು ನಾನು ಡ್ರಿಂಕ್ಸ್ ಮಾಡಿ ಹೋಗ್ಬಿಡೋಣ ಅಂತ, ನಾನು ಡ್ರಿಂಕ್ಸ್ ಮಾಡಬೇಕು ಅಂತಂದೆ.
ಆಯ್ತು ಅಂತ ಕರ್ಕೊಂಡು ಹೋದ್ರು. ನನ್ನ ಹತ್ರ ದುಡ್ಡಿರಲಿಲ್ಲ. ಫಸ್ಟ್ 1 ಬಿಯರ್ ಕುಡ್ದೆ. ಆಮೇಲೆ ನನಗೆ ಅಲ್ಲಿ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗಿನ್ನೂ ಬೇಕು ಬೇಕು ಅನಿಸಿದಾಗ ನಾನು ಓಟಿ ಕುಡ್ದೆ. ಓಟಿ ಕುಡ್ದಾಗ ನನ್ನ ಪ್ರಜ್ಞೆನೇ ಇಲ್ಲ, ಹಂಗೆ ಬಿದ್ದಿದ್ದೀನಲ್ಲೇ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಪಕ್ರುದೀನ ಅಂತ ನನ್ನ ಡಿಗ್ರಿ ಕ್ಲಾಸ್ಮೇಟ್ ಅವನಿಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ತಾರೆ, ಈ ಥರ ನಿಮ್ಮ ಫ್ರೆಂಡ್ ಕುಡಿದು ಅಳ್ತಿದ್ದಾರೆ ಅಂತ. ಅವನು ಊರಲ್ಲೇ ಇದ್ದ ಅನಿಸುತ್ತೆ. ಅವನ ಫ್ರೆಂಡ್ ಒಬ್ರು ಮುತ್ತು ಅಂತ ಪೊಲೀಸ್ ಇದ್ದರು, ಅವ್ರಿಗೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗಿ ನನ್ನ ರೂಮ್ಗೆ ಹಾಕಿದ್ದಾರೆ. ನನಗೆ ಪ್ರಜ್ಞೆನೇ ಇಲ್ಲ. ಪ್ರಜ್ಞೆ ಇಲ್ಲ. ಆಮೇಲೆ ಬೆಳಗ್ಗೆ ನೋಡಿದ್ರೆ ಫುಲ್ ರೂಮ್ ತುಂಬೆಲ್ಲ ವಾಮೆಂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಬುದ್ಧಿಯೆಲ್ಲ ಹೇಳಿದರು, ಇರಲಿ ಹೋಗಲಿ ಏನು ಮಾಡೋಕ್ಕಾಗುತ್ತೆ, ನೀನು ಹತ್ರ ಅವ್ನು ಬರ್ತಾನ ಹಾಗೆ ಹಿಂಗೆ ಅಂತ. ದೇವರೇ ಮೋಸ ಮಾಡಿಬಿಟ್ಟೆ ನನಗೆ. ಅವ್ನು ನನ್ನ ಮದುವೆ ಆಗ್ತಾನೋ ಅಥವಾ ನನ್ನ ಜೊತೆಗೆ ಇರ್ತಿದ್ನೋ ನನಗೇನದು ಅದಲ್ಲ, ಆ ವ್ಯಕ್ತಿ ಇರಬೇಕಿತ್ತು. ಅಷ್ಟು ಒಳ್ಳೆ ವ್ಯಕ್ತಿ. ನನ್ನ ಹುಡುಕಾದ ಗೊತ್ತಿದ್ರು ಕೂಡ ಮಗು ಥರ ಪ್ರೀತಿ ಮಾಡೋನು. ಇವಾಗ ನನ್ನ ಪ್ರೀತಿ ಮಾಡ್ತಿದ್ದ ತಾನೇ. ಅವನು ಪ್ರೀತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನು ಚೆನ್ನಾಗಿರ್ಬೇಕಿತ್ತು. ದೇವ್ರು ತುಂಬ ಮೋಸ ಮಾಡ್ತು. ಅದು ನಂಗೆ ತುಂಬ ಬೇಜಾರ ಆಯಿತು. ಅದಾದಮೇಲೆ ಅವ್ನು ಮರಿಬೇಕಂತಲೇ ನಾನು ಬ್ಯಾಂಗ್ಳೂರಿಗೆ ಹೋದೆ. ನಾನು ಬ್ಯಾಂಗ್ಳೂರಿಗೆ ಅದೇ ದುಡ್ಡು ತಗೊಂಡು ನನ್ನ ಫ್ರೆಂಡ್ ಒಬ್ಳು ಅದೇ ಶೋ ಅಲ್ಲಿ ಇದ್ಲು. ಅವಳ ಹೆಲ್ಪಿಂದ ಸೊ ನಾನು ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋಗಿ ಅವ್ರ ಮನೇಲೆ ನಾನು ಬಾಡಿಗೆ ಇದ್ದು ಅಲ್ಲಿಂದ ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಬ್ಯಾಂಗ್ಳೂರ್ ಲೈಫ್ ಸ್ಟಾರ್ಟ್ ಆಯಿತು. ಇದೆಲ್ಲ ಗದಗಲ್ಲಿ. ನನ್ನ ಬಾಲ್ಯ ಚೆನ್ನಾಗಿರಲಿಲ್ಲ, ನನ್ನ ಎಜುಕೇಷನ್ ಚೆನ್ನಾಗಿರಲಿಲ್ಲ. ಚಿಕ್ಕ ವಯಸ್ಸಲ್ಲಂತೂ ನರ್ಕ ನೋಡಿದ್ದೀನಿ ನಾನು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾವ್ದಾರ ಹುಡುಗ ಸಖತ್ ಫ್ಯಾಮಿಲಿನಾಗಿ ಇದ್ದ ಅಂದರೆ ನಿಮ್ಮ ತೀಟೆಗೋಸ್ಕರ ಅವ್ನು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ದೊಡ್ಡವರಾದ್ಮೇಲೆ ಮನಸ್ಸಿಗೆ ತುಂಬ ಪ್ರಭಾವ ಬೀರುತ್ತೆ. ಕರ್ಮ ಈಸ್ ರಿಟರ್ನ್ ಅಂತೆ. ನಿಮ್ಮ ಲೈಫಲ್ಲೂ ನಿಮ್ಮ ಮಕ್ಕಳಿಗೆ ನಿಮಗೆ ಆದ್ರೂ ಆಗುತ್ತೆ ಅಲ್ವಾ? ಸೊ ಆ ಥರ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ವಯಸ್ಸಲ್ಲಿ ಅವ್ರಿಗೇನೂ ಗೊತ್ತಿರಲ್ಲ. ತಿಳಿಯರ್ದೇ ಮಾಡಿತ್ತು, ತಿಳಿದೇ ತಪ್ಪು ಮಾಡಿದ್ರು, ತಪ್ಪೇನೆ. ಸೊ ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ದೇವರು ನನ್ನ ವಿಜಿಂಗ್ ಕಳ್ಕೊಂಡ. ಲವಲ್ಲೇ ಬೀಳಬಾರ್ದು, ಏನೋ ಸಾಧಿಸ್ಬೇಕು ಅಂತ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದ್ಮೇಲೂ ಸ್ಟ್ರಗಲ್ ಲೈಫ್. ಬ್ಯಾಂಗ್ಳೂರ್ ಲೈಫ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಾರಿ ನಾನು ಹತ್ತಿದ್ದಕ್ಕೆ, ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ. ನನ್ನ ಹಿತಶತ್ರುಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ನನಗೆ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ. ನನ್ನ ದ್ವೇಷ ಮಾಡೋಕ್ಕೆ ಹೋಗಬೇಡಿ, ನನ್ನ ಆಡ್ಕೊಳಕ್ಕೆ ಹೋಗಬೇಡಿ ಆಯಿತಾ? ನನ್ನ ಅಳುನ ನೀವು ನಗಬೇಡಿ. ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿ ನನ್ನ ಬದುಕಕ್ಕೆ ಬಿಟ್ಬಿಡಿ. ನನ್ನ ಹಿತಶತ್ರುಗಳಿಗೆ ನಾನು ಹೇಳ್ತಿರೋದು. ನನ್ನ ಸಬ್ಸ್ಕ್ರೈಬರ್ಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಫುಲ್ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಗ್ಳೂರ್ ಲೈಫ್ ಸ್ಟೋರಿ ಹೇಳ್ತೀನಿ. ನನಗೆ ಅನಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.